ಭಾರತ ಯುರೋಪ್ ಜೊತೆಗೆ ಒಪ್ಪಂದ ಮಾಡಿಕೊಂಡ್ರೆ ನಮಗೇನ್ ಲಾಭ? ಎಲ್ಲಿ ಯುರೋಪು, ಎಲ್ಲೂ 27 ದೇಶ, ಅವರೇನೋ ಅಗ್ರಿಮೆಂಟ್ ಮಾಡಿಕೊಂಡ್ರು, ನಮ್ ಪ್ರಧಾನಿ ಮೋದಿ ಅವರೇನೋ ಸಿಗ್ನೇಚರ್ ಮಾಡಿದ್ರು, ನಮಗೇನ್ ಲಾಭ? ಸುಮ್ಮನೆ ಅವರೇನೋ ಮಾಡಿದ್ರು, ಇವರೇನೋ ಹೇಳ್ತಾರೆ ಅಂತ ನೀವು ಅನ್ಕೋಬಹುದು ಮನೇಲಿ ಕೂತ್ಕೊಂಡು ಟಿವಿ ನೋಡ್ತಾ ಇರೋದು. ಈ ಒಪ್ಪಂದದಿಂದ ಕರ್ನಾಟಕಕ್ಕೂ ಭರ್ಜರಿ ಲಾಭ ಇದೆ ವೀಕ್ಷಕರೇ. ಯಾವ ರೀತಿ ಲಾಭ ಹೇಳ್ತಾ ಹೋಗ್ತೀನಿ ನೋಡಿ. ಯುರೋಪಿಯನ್ ಯೂನಿಯನ್ ಜೊತೆಗೆ ಒಪ್ಪಂದ ಮಾಡಿಕೊಂಡಿರೋದು ರಾಜ್ಯಕ್ಕೆ ಯಾವ ರೀತಿ ಲಾಭ ಆಗುತ್ತೆ ಅಂತ. 6.4 ಲಕ್ಷ ಕೋಟಿ ಮೊತ್ತದ ವಸ್ತುಗಳನ್ನ ಭಾರತ ರಫ್ತು ಮಾಡಲಿಕ್ಕಿದೆ. 6.4 ಲಕ್ಷ ಕೋಟಿ ಅಂದ್ರೆ ಕರ್ನಾಟಕ ಬಜೆಟ್ನ 1.5 ಪಟ್ಟು ಇನ್ನೂ ಜಾಸ್ತಿ ಆಗುತ್ತೆ. ಎಲ್ಲ ಒಪ್ಪಂದಗಳ ತಾಯಿ ಕರ್ನಾಟಕಕ್ಕೆ ಏನ್ ಕೊಡ್ತಾಳೆ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ ಆಗಿರುತ್ತೆ. ಮದರ್ ಆಫ್ ಆಲ್ ಡೀಲ್ಸ್ ಅಂತ ಅವ್ರೇನಿಗೆ ಟೈಟಲ್ ಕೊಟ್ಟಿದ್ದಾರೆ. ಇದರಿಂದ ನಮ್ಮ ರಾಜ್ಯಕ್ಕೆ ಏನ್ ಲಾಭ? 5 ಕ್ಷೇತ್ರಗಳಲ್ಲಿ ಈ ಅಗ್ರಿಮೆಂಟ್ ಕಮಾಲ್ ಮಾಡಲಿಕ್ಕಿದೆ. ನಮ್ಮ ಕರ್ನಾಟಕದ 5 ಕ್ಷೇತ್ರಗಳ ಮೇಲೆ ಈ ಒಪ್ಪಂದ ಈ ರೀತಿ ಪರಿಣಾಮ ಬೀರಲಿಕ್ಕಿದೆ. ಯುರೋಪಿಯನ್ ಒಕ್ಕೂಟದಿಂದ ಕರ್ನಾಟಕಕ್ಕೆ ಲಾಭ ಆಗುತ್ತೆ. ಎಲ್ಲೆಲ್ಲಿ? ರಾಜ್ಯದ ಕೆಮಿಕಲ್ ಕ್ಷೇತ್ರಕ್ಕೆ ದೊಡ್ಡ ಬೂಸ್ಟ್ ಅನ್ನ ನೀಡುತ್ತೆ ಇವತ್ತಿನ ಈ ಒಪ್ಪಂದ. ಎಂಜಿನಿಯರಿಂಗ್ ಸರಕು ಯುರೋಪ್ಗೆ ರಫ್ತಾಗುತ್ತೆ. ಯುರೋಪ್ಗೆ ಕರುನಾಡ ಎಲೆಕ್ಟ್ರಾನಿಕ್ಸ್ಗಳ ರಫ್ತು ಹೆಚ್ಚಳ ಆಗುತ್ತೆ. ಕರ್ನಾಟಕದಿಂದ ಎಲೆಕ್ಟ್ರಾನಿಕ್ ವಸ್ತುಗಳು ಏನೆಲ್ಲ ಇದೆ ರಫ್ತು ಹೆಚ್ಚಳ ಆಗುತ್ತೆ ಡೈರೆಕ್ಟ್ ಯುರೋಪ್ಗೆ. ಅಲ್ಲಿ 27 ದೇಶಗಳ ಮಾರ್ಕೆಟ್. ಊಹಿಸಿಕೊಳ್ಳಿ ನೀವು, ಪ್ರೊಡಕ್ಷನ್ ಹೆಚ್ಚಾಯಿತು ಅಂತಂದ್ರೆ, ಆಟೋಮೆಟಿಕ್ಲಿ ರಫ್ತು ಹೆಚ್ಚಾಯಿತು ಅಂತಂದ್ರೆ ಉತ್ಪಾದನೆ ಹೆಚ್ಚಾಗುತ್ತೆ. ಉತ್ಪಾದನೆ ಹೆಚ್ಚಾಯಿತು ಅಂತಂದ್ರೆ ಲಾಭ ಹೆಚ್ಚಾಗುತ್ತೆ. ಲಾಭ ಹೆಚ್ಚಾಯಿತು ಅಂತಂದ್ರೆ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ. ಎಂಪ್ಲಾಯ್ಮೆಂಟ್ ಜಾಸ್ತಿ ಆಯಿತು ಅಂತಂದ್ರೆ ಅದರ ವ್ಯಾಪ್ತಿ ಜಾಸ್ತಿ ಆಗುತ್ತೆ. ಈ ರೀತಿ ಕರ್ನಾಟಕಕ್ಕೆ ಲಾಭ ಆಗ್ತಾ ಹೋಗುತ್ತೆ. ಇನ್ನು ಫಾರ್ಮಾಸ್ಯೂಟಿಕಲ್ಸ್ ಮತ್ತು ಮೆಡಿಕಲ್ ಡಿವೈಸ್ಗೆ ಬೇಡಿಕೆ ಹೆಚ್ಚಾಗುತ್ತೆ. ಮೆಡಿಕಲ್ ಡಿವೈಸ್ ಅಂತಂದ್ರೆ ಏನು? ಸ್ಕ್ಯಾನರ್ ಮಷಿನ್ಗಳಾಗಿರಬಹುದು, ಟೆಲಿಸ್ಕೋಪ್ ಆಗಿರಬಹುದು, ಇತ್ಯಾದಿ ಮೆಡಿಕಲ್ ಕ್ಷೇತ್ರದಲ್ಲಿ ಬಳಸುವಂತಹ ವಸ್ತುಗಳ ಉತ್ಪಾದನೆ ನಮ್ಮ ರಾಜ್ಯದಲ್ಲೇ ಆಗುತ್ತೆ. ಅದಕ್ಕೂ ಕೂಡ ಬೇಡಿಕೆ ಆಗುತ್ತೆ. ಡೈರೆಕ್ಟ್ ಕರ್ನಾಟಕ ಟು ಯುರೋಪ್ ಮಾರ್ಕೆಟ್. ಕರ್ನಾಟಕದ ಟೆಕ್ಸ್ಟೈಲ್ ದೊಡ್ಡ ಮಟ್ಟದ ಲಾಭ ನಿಶ್ಚಿತ. ಟೆಕ್ಸ್ಟೈಲ್ ದೊಡ್ಡ ಮಾರ್ಕೆಟ್ ನಮ್ಮ ರಾಜ್ಯದಲ್ಲಿ. ಇಲ್ಲಿನ ಟೆಕ್ಸ್ಟೈಲ್ ಉತ್ಪಾದನೆ ಉತ್ಪನ್ನಗಳು ಡೈರೆಕ್ಟ್ ಯುರೋಪ್ನ ಮಾರ್ಕೆಟ್ಗೆ ರಫ್ತಾಗುತ್ತೆ ರಾಜ್ಯದಿಂದ. ಇದರಿಂದನೂ ಕೂಡ ದೊಡ್ಡ ಮಟ್ಟದ ಲಾಭ ನಮಗೆ ಸಿಗುತ್ತೆ. ಯುರೋಪ್ನಲ್ಲಿ ಕರ್ನಾಟಕದ ಕಾಫಿಯ ಘಮ ಕೂಡ ಹಬ್ಬಲಿಕ್ಕಿದೆ. ಕಾಫಿ ಬೆಳೆಗಾರರು ಕೂಡ ಸಂತೋಷವನ್ನ ಪಡಬಹುದು. ಹೆಚ್ಚು ಕಾಫಿ ನಮ್ಮ ದೇಶದಿಂದ ಯುರೋಪ್ಗೆ ಇನ್ನು ಮುಂದೆ ರಫ್ತಾಗುತ್ತೆ. ಸೊ ಈ ಎಲ್ಲಾ ಕ್ಷೇತ್ರಗಳಲ್ಲಿ ಇವತ್ತಿನ ಈ ಒಪ್ಪಂದ ನಮ್ಮ ರಾಜ್ಯಕ್ಕೂ ಕೂಡ ಲಾಭ ತಂದುಕೊಡ್ಲಿಕ್ಕಿದೆ. ಈ ಎಲ್ಲ ನಿರೀಕ್ಷೆಗಳ ಲೆಕ್ಕಾಚಾರವನ್ನ ಹಾಕಲಾಗಿದೆ. ನೋಡೋಣ ಮುಂದೆ ಯಾವ ರೀತಿ ಲಾಭ ಆಗುತ್ತೆ, ಏನೆಲ್ಲ ಇದರಿಂದ ಅನುಕೂಲ ಆಗುತ್ತೆ ಅಂತ ಹೇಳಿ. ಭಾರತ ಯುರೋಪ್ ಜೊತೆಗೆ ಒಪ್ಪಂದ ಮಾಡಿಕೊಂಡ್ರೆ ನಮಗೇನ್ ಲಾಭ? ಎಲ್ಲಿ ಯುರೋಪು, ಎಲ್ಲೂ 27 ದೇಶ, ಅವರೇನೋ ಅಗ್ರಿಮೆಂಟ್ ಮಾಡಿಕೊಂಡ್ರು, ನಮ್ ಪ್ರಧಾನಿ ಮೋದಿ ಅವರೇನೋ ಸಿಗ್ನೇಚರ್ ಮಾಡಿದ್ರು, ನಮಗೇನ್ ಲಾಭ? ಸುಮ್ಮನೆ ಅವರೇನೋ ಮಾಡಿದ್ರು, ಇವರೇನೋ ಹೇಳ್ತಾರೆ ಅಂತ ನೀವು ಅನ್ಕೋಬಹುದು ಮನೇಲಿ ಕೂತ್ಕೊಂಡು ಟಿವಿ ನೋಡ್ತಾ ಇರೋದು. ಈ ಒಪ್ಪಂದದಿಂದ ಕರ್ನಾಟಕಕ್ಕೂ ಭರ್ಜರಿ ಲಾಭ ಇದೆ ವೀಕ್ಷಕರೇ. ಯಾವ ರೀತಿ ಲಾಭ ಹೇಳ್ತಾ ಹೋಗ್ತೀನಿ ನೋಡಿ. ಯುರೋಪಿಯನ್ ಯೂನಿಯನ್ ಜೊತೆಗೆ ಒಪ್ಪಂದ ಮಾಡಿಕೊಂಡಿರೋದು ರಾಜ್ಯಕ್ಕೆ ಯಾವ ರೀತಿ ಲಾಭ ಆಗುತ್ತೆ ಅಂತ. 6.4 ಲಕ್ಷ ಕೋಟಿ ಮೊತ್ತದ ವಸ್ತುಗಳನ್ನ ಭಾರತ ರಫ್ತು ಮಾಡಲಿಕ್ಕಿದೆ. 6.4 ಲಕ್ಷ ಕೋಟಿ ಅಂದ್ರೆ ಕರ್ನಾಟಕ ಬಜೆಟ್ನ 1.5 ಪಟ್ಟು ಇನ್ನೂ ಜಾಸ್ತಿ ಆಗುತ್ತೆ. ಎಲ್ಲ ಒಪ್ಪಂದಗಳ ತಾಯಿ ಕರ್ನಾಟಕಕ್ಕೆ ಏನ್ ಕೊಡ್ತಾಳೆ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ ಆಗಿರುತ್ತೆ. ಮದರ್ ಆಫ್ ಆಲ್ ಡೀಲ್ಸ್ ಅಂತ ಅವ್ರೇನಿಗೆ ಟೈಟಲ್ ಕೊಟ್ಟಿದ್ದಾರೆ. ಇದರಿಂದ ನಮ್ಮ ರಾಜ್ಯಕ್ಕೆ ಏನ್ ಲಾಭ? 5 ಕ್ಷೇತ್ರಗಳಲ್ಲಿ ಈ ಅಗ್ರಿಮೆಂಟ್ ಕಮಾಲ್ ಮಾಡಲಿಕ್ಕಿದೆ. ನಮ್ಮ ಕರ್ನಾಟಕದ 5 ಕ್ಷೇತ್ರಗಳ ಮೇಲೆ ಈ ಒಪ್ಪಂದ ಈ ರೀತಿ ಪರಿಣಾಮ ಬೀರಲಿಕ್ಕಿದೆ. ಯುರೋಪಿಯನ್ ಒಕ್ಕೂಟದಿಂದ ಕರ್ನಾಟಕಕ್ಕೆ ಲಾಭ ಆಗುತ್ತೆ. ಎಲ್ಲೆಲ್ಲಿ? ರಾಜ್ಯದ ಕೆಮಿಕಲ್ ಕ್ಷೇತ್ರಕ್ಕೆ ದೊಡ್ಡ ಬೂಸ್ಟ್ ಅನ್ನ ನೀಡುತ್ತೆ ಇವತ್ತಿನ ಈ ಒಪ್ಪಂದ. ಎಂಜಿನಿಯರಿಂಗ್ ಸರಕು ಯುರೋಪ್ಗೆ ರಫ್ತಾಗುತ್ತೆ. ಯುರೋಪ್ಗೆ ಕರುನಾಡ ಎಲೆಕ್ಟ್ರಾನಿಕ್ಸ್ಗಳ ರಫ್ತು ಹೆಚ್ಚಳ ಆಗುತ್ತೆ. ಕರ್ನಾಟಕದಿಂದ ಎಲೆಕ್ಟ್ರಾನಿಕ್ ವಸ್ತುಗಳು ಏನೆಲ್ಲ ಇದೆ ರಫ್ತು ಹೆಚ್ಚಳ ಆಗುತ್ತೆ ಡೈರೆಕ್ಟ್ ಯುರೋಪ್ಗೆ. ಅಲ್ಲಿ 27 ದೇಶಗಳ ಮಾರ್ಕೆಟ್. ಊಹಿಸಿಕೊಳ್ಳಿ ನೀವು, ಪ್ರೊಡಕ್ಷನ್ ಹೆಚ್ಚಾಯಿತು ಅಂತಂದ್ರೆ
ಆಟೋಮೆಟಿಕ್ಲಿ ರಫ್ತು ಹೆಚ್ಚಾಯಿತು ಅಂತಂದ್ರೆ ಉತ್ಪಾದನೆ ಹೆಚ್ಚಾಗುತ್ತೆ. ಉತ್ಪಾದನೆ ಹೆಚ್ಚಾಯಿತು ಅಂತಂದ್ರೆ ಲಾಭ ಹೆಚ್ಚಾಗುತ್ತೆ. ಲಾಭ ಹೆಚ್ಚಾಯಿತು ಅಂತಂದ್ರೆ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ. ಎಂಪ್ಲಾಯ್ಮೆಂಟ್ ಜಾಸ್ತಿ ಆಯಿತು ಅಂತಂದ್ರೆ ಅದರ ವ್ಯಾಪ್ತಿ ಜಾಸ್ತಿ ಆಗುತ್ತೆ. ಈ ರೀತಿ ಕರ್ನಾಟಕಕ್ಕೆ ಲಾಭ ಆಗ್ತಾ ಹೋಗುತ್ತೆ. ಇನ್ನು ಫಾರ್ಮಾಸ್ಯೂಟಿಕಲ್ಸ್ ಮತ್ತು ಮೆಡಿಕಲ್ ಡಿವೈಸ್ಗೆ ಬೇಡಿಕೆ ಹೆಚ್ಚಾಗುತ್ತೆ. ಮೆಡಿಕಲ್ ಡಿವೈಸ್ ಅಂತಂದ್ರೆ ಏನು? ಸ್ಕ್ಯಾನರ್ ಮಷಿನ್ಗಳಾಗಿರಬಹುದು, ಟೆಲಿಸ್ಕೋಪ್ ಆಗಿರಬಹುದು, ಇತ್ಯಾದಿ ಮೆಡಿಕಲ್ ಕ್ಷೇತ್ರದಲ್ಲಿ ಬಳಸುವಂತಹ ವಸ್ತುಗಳ ಉತ್ಪಾದನೆ ನಮ್ಮ ರಾಜ್ಯದಲ್ಲೇ ಆಗುತ್ತೆ. ಅದಕ್ಕೂ ಕೂಡ ಬೇಡಿಕೆ ಆಗುತ್ತೆ. ಡೈರೆಕ್ಟ್ ಕರ್ನಾಟಕ ಟು ಯುರೋಪ್ ಮಾರ್ಕೆಟ್. ಕರ್ನಾಟಕದ ಟೆಕ್ಸ್ಟೈಲ್ ದೊಡ್ಡ ಮಟ್ಟದ ಲಾಭ ನಿಶ್ಚಿತ. ಟೆಕ್ಸ್ಟೈಲ್ ದೊಡ್ಡ ಮಾರ್ಕೆಟ್ ನಮ್ಮ ರಾಜ್ಯದಲ್ಲಿ. ಇಲ್ಲಿನ ಟೆಕ್ಸ್ಟೈಲ್ ಉತ್ಪನ್ನಗಳು ಡೈರೆಕ್ಟ್ ಯುರೋಪ್ನ ಮಾರ್ಕೆಟ್ಗೆ ರಫ್ತಾಗುತ್ತೆ ರಾಜ್ಯದಿಂದ. ಇದರಿಂದನೂ ಕೂಡ ದೊಡ್ಡ ಮಟ್ಟದ ಲಾಭ ನಮಗೆ ಸಿಗುತ್ತೆ. ಯುರೋಪ್ನಲ್ಲಿ ಕರ್ನಾಟಕದ ಕಾಫಿಯ ಘಮ ಕೂಡ ಹಬ್ಬಲಿಕ್ಕಿದೆ. ಕಾಫಿ ಬೆಳೆಗಾರರು ಕೂಡ ಸಂತೋಷವನ್ನ ಪಡಬಹುದು. ಹೆಚ್ಚು ಕಾಫಿ ನಮ್ಮ ದೇಶದಿಂದ ಯುರೋಪ್ಗೆ ಇನ್ನು ಮುಂದೆ ರಫ್ತಾಗುತ್ತೆ. ಸೊ ಈ ಎಲ್ಲಾ ಕ್ಷೇತ್ರಗಳಲ್ಲಿ ಇವತ್ತಿನ ಈ ಒಪ್ಪಂದ ನಮ್ಮ ರಾಜ್ಯಕ್ಕೂ ಕೂಡ ಲಾಭ ತಂದುಕೊಡ್ಲಿಕ್ಕಿದೆ. ಈ ಎಲ್ಲ ನಿರೀಕ್ಷೆಗಳ ಲೆಕ್ಕಾಚಾರವನ್ನ ಹಾಕಲಾಗಿದೆ. ನೋಡೋಣ ಮುಂದೆ ಯಾವ ರೀತಿ ಲಾಭ ಆಗುತ್ತೆ, ಏನೆಲ್ಲ ಇದರಿಂದ ಅನುಕೂಲ ಆಗುತ್ತೆ ಅಂತ ಹೇಳಿ. ಭಾರತ ಯುರೋಪ್ ಜೊತೆಗೆ ಒಪ್ಪಂದ ಮಾಡಿಕೊಂಡ್ರೆ ನಮಗೇನ್ ಲಾಭ? ಎಲ್ಲಿ ಯುರೋಪು, ಎಲ್ಲೂ 27 ದೇಶ ಅವರೇನೋ ಅಗ್ರಿಮೆಂಟ್ ಮಾಡಿಕೊಂಡ್ರು, ನಮ್ ಪ್ರಧಾನಿ ಮೋದಿ ಅವರೇನೋ ಸಿಗ್ನೇಚರ್ ಮಾಡಿದ್ರು. ನಮಗೇನ್ ಲಾಭ? ಸುಮ್ಮನೆ ಅವರೇನೋ ಮಾಡಿದ್ರು, ಇವರೇನೋ ಹೇಳ್ತಾರೆ ಅಂತ ನೀವು ಅನ್ಕೋಬಹುದು ಮನೇಲಿ ಕೂತ್ಕೊಂಡು ಟಿವಿ ನೋಡ್ತಾ ಇರೋದು. ಈ ಒಪ್ಪಂದದಿಂದ ಕರ್ನಾಟಕಕ್ಕೂ ಭರ್ಜರಿ ಲಾಭ ಇದೆ ವೀಕ್ಷಕರೇ. ಯಾವ ರೀತಿ ಲಾಭ ಹೇಳ್ತಾ ಹೋಗ್ತೀನಿ ನೋಡಿ. ಯುರೋಪಿಯನ್ ಯೂನಿಯನ್ ಜೊತೆಗೆ ಒಪ್ಪಂದ ಮಾಡಿಕೊಂಡಿರೋದು ರಾಜ್ಯಕ್ಕೆ ಯಾವ ರೀತಿ ಲಾಭ ಆಗುತ್ತೆ ಅಂತ. 6.4 ಲಕ್ಷ ಕೋಟಿ ಮೊತ್ತದ ವಸ್ತುಗಳನ್ನ ಭಾರತ ರಫ್ತು ಮಾಡಲಿಕ್ಕಿದೆ. 6.4 ಲಕ್ಷ ಕೋಟಿ ಅಂದ್ರೆ ಕರ್ನಾಟಕ ಬಜೆಟ್ನ 1.5 ಪಟ್ಟು ಇನ್ನೂ ಜಾಸ್ತಿ ಆಗುತ್ತೆ. ಎಲ್ಲ ಒಪ್ಪಂದಗಳ ತಾಯಿ ಕರ್ನಾಟಕಕ್ಕೆ ಏನ್ ಕೊಡ್ತಾಳೆ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ ಆಗಿರುತ್ತೆ. ಮದರ್ ಆಫ್ ಆಲ್ ಡೀಲ್ಸ್ ಅಂತ ಅವ್ರೇನಿಗೆ ಟೈಟಲ್ ಕೊಟ್ಟಿದ್ದಾರೆ. ಇದರಿಂದ ನಮ್ಮ ರಾಜ್ಯಕ್ಕೆ ಏನ್ ಲಾಭ? 5 ಕ್ಷೇತ್ರಗಳಲ್ಲಿ ಈ ಅಗ್ರಿಮೆಂಟ್ ಕಮಾಲ್ ಮಾಡಲಿಕ್ಕಿದೆ. ನಮ್ಮ ಕರ್ನಾಟಕದ 5 ಕ್ಷೇತ್ರಗಳ ಮೇಲೆ ಈ ಒಪ್ಪಂದ ಈ ರೀತಿ ಪರಿಣಾಮ ಬೀರಲಿಕ್ಕಿದೆ. ಯುರೋಪಿಯನ್ ಒಕ್ಕೂಟದಿಂದ ಕರ್ನಾಟಕಕ್ಕೆ ಲಾಭ ಆಗುತ್ತೆ. ಎಲ್ಲೆಲ್ಲಿ? ರಾಜ್ಯದ ಕೆಮಿಕಲ್ ಕ್ಷೇತ್ರಕ್ಕೆ ದೊಡ್ಡ ಬೂಸ್ಟ್ ಅನ್ನ ನೀಡುತ್ತೆ ಇವತ್ತಿನ ಈ ಒಪ್ಪಂದ. ಎಂಜಿನಿಯರಿಂಗ್ ಸರಕು ಯುರೋಪ್ಗೆ ರಫ್ತಾಗುತ್ತೆ. ಯುರೋಪ್ಗೆ ಕರುನಾಡ ಎಲೆಕ್ಟ್ರಾನಿಕ್ಸ್ಗಳ ರಫ್ತು ಹೆಚ್ಚಳ ಆಗುತ್ತೆ. ಕರ್ನಾಟಕದಿಂದ ಎಲೆಕ್ಟ್ರಾನಿಕ್ ವಸ್ತುಗಳು ಏನೆಲ್ಲ ಇದೆ ರಫ್ತು ಹೆಚ್ಚಳ ಆಗುತ್ತೆ ಡೈರೆಕ್ಟ್ ಯುರೋಪ್ಗೆ. ಅಲ್ಲಿ 27 ದೇಶಗಳ ಮಾರ್ಕೆಟ್. ಊಹಿಸಿಕೊಳ್ಳಿ ನೀವು, ಪ್ರೊಡಕ್ಷನ್ ಹೆಚ್ಚಾಯಿತು ಅಂತಂದ್ರೆ ಆಟೋಮೆಟಿಕ್ಲಿ ರಫ್ತು ಹೆಚ್ಚಾಯಿತು ಅಂತಂದ್ರೆ ಉತ್ಪಾದನೆ ಹೆಚ್ಚಾಗುತ್ತೆ. ಉತ್ಪಾದನೆ ಹೆಚ್ಚಾಯಿತು ಅಂತಂದ್ರೆ ಲಾಭ ಹೆಚ್ಚಾಗುತ್ತೆ. ಲಾಭ ಹೆಚ್ಚಾಯಿತು ಅಂತಂದ್ರೆ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ. ಎಂಪ್ಲಾಯ್ಮೆಂಟ್ ಜಾಸ್ತಿ ಆಯಿತು ಅಂತಂದ್ರೆ ಅದರ ವ್ಯಾಪ್ತಿ ಜಾಸ್ತಿ ಆಗುತ್ತೆ. ಈ ರೀತಿ ಕರ್ನಾಟಕಕ್ಕೆ ಲಾಭ ಆಗ್ತಾ ಹೋಗುತ್ತೆ. ಇನ್ನು ಫಾರ್ಮಾಸ್ಯೂಟಿಕಲ್ಸ್ ಮತ್ತು ಮೆಡಿಕಲ್ ಡಿವೈಸ್ಗೆ ಬೇಡಿಕೆ ಹೆಚ್ಚಾಗುತ್ತೆ. ಮೆಡಿಕಲ್ ಡಿವೈಸ್ ಅಂತಂದ್ರೆ ಏನು? ಸ್ಕ್ಯಾನರ್ ಮಷಿನ್ಗಳಾಗಿರಬಹುದು, ಟೆಲಿಸ್ಕೋಪ್ ಆಗಿರಬಹುದು, ಇತ್ಯಾದಿ ಮೆಡಿಕಲ್ ಕ್ಷೇತ್ರದಲ್ಲಿ ಬಳಸುವಂತಹ ವಸ್ತುಗಳ ಉತ್ಪಾದನೆ ನಮ್ಮ ರಾಜ್ಯದಲ್ಲೇ ಆಗುತ್ತೆ. ಅದಕ್ಕೂ ಕೂಡ ಬೇಡಿಕೆ ಆಗುತ್ತೆ. ಡೈರೆಕ್ಟ್ ಕರ್ನಾಟಕ ಟು ಯುರೋಪ್ ಮಾರ್ಕೆಟ್. ಕರ್ನಾಟಕದ ಟೆಕ್ಸ್ಟೈಲ್ ದೊಡ್ಡ ಮಟ್ಟದ ಲಾಭ ನಿಶ್ಚಿತ. ಟೆಕ್ಸ್ಟೈಲ್ ದೊಡ್ಡ ಮಾರ್ಕೆಟ್ ನಮ್ಮ ರಾಜ್ಯದಲ್ಲಿ. ಇಲ್ಲಿನ ಟೆಕ್ಸ್ಟೈಲ್ ಉತ್ಪನ್ನಗಳು ಡೈರೆಕ್ಟ್ ಯುರೋಪ್ನ ಮಾರ್ಕೆಟ್ಗೆ ರಫ್ತಾಗುತ್ತೆ ರಾಜ್ಯದಿಂದ. ಇದರಿಂದನೂ ಕೂಡ ದೊಡ್ಡ ಮಟ್ಟದ ಲಾಭ ನಮಗೆ ಸಿಗುತ್ತೆ. ಯುರೋಪ್ನಲ್ಲಿ ಕರ್ನಾಟಕದ ಕಾಫಿಯ ಘಮ ಕೂಡ ಹಬ್ಬಲಿಕ್ಕಿದೆ. ಕಾಫಿ ಬೆಳೆಗಾರರು ಕೂಡ ಸಂತೋಷವನ್ನ ಪಡಬಹುದು. ಹೆಚ್ಚು ಕಾಫಿ ನಮ್ಮ ದೇಶದಿಂದ ಯುರೋಪ್ಗೆ ಇನ್ನು ಮುಂದೆ ರಫ್ತಾಗುತ್ತೆ. ಸೊ ಈ ಎಲ್ಲಾ ಕ್ಷೇತ್ರಗಳಲ್ಲಿ ಇವತ್ತಿನ ಈ ಒಪ್ಪಂದ ನಮ್ಮ ರಾಜ್ಯಕ್ಕೂ ಕೂಡ ಲಾಭ ತಂದುಕೊಡ್ಲಿಕ್ಕಿದೆ. ಈ ಎಲ್ಲ ನಿರೀಕ್ಷೆಗಳ ಲೆಕ್ಕಾಚಾರವನ್ನ ಹಾಕಲಾಗಿದೆ. ನೋಡೋಣ ಮುಂದೆ ಯಾವ ರೀತಿ ಲಾಭ ಆಗುತ್ತೆ, ಏನೆಲ್ಲ ಇದರಿಂದ ಅನುಕೂಲ ಆಗುತ್ತೆ ಅಂತ ಹೇಳಿ.